पुलिकेशी नगर डीजे हल्ली के पूर्व ब्लॉक अध्यक्ष श्री जोशुआ ने डीजे हल्ली इलाके के वोटर्स और निवासियों के साथ मिलकर पुलिकेशी नगर के विधायक श्री ए.सी. श्रीनिवास का जन्मदिन एक दिन पहले ही बड़े उत्साह और सामुदायिक भावना के साथ मनाया। सेलिब्रेशन के हिस्से के तौर पर महिला निवासियों को साड़ियां बांटी गईं और वार्ड में एक खास जन्मदिन कार्यक्रम आयोजित किया गया, जिससे स्थानीय समुदाय में खुशी और सद्भावना फैली। इस कार्यक्रम से विधायक की सामाजिक कल्याण के प्रति लगातार प्रतिबद्धता और अपने निर्वाचन क्षेत्र के लोगों के साथ सक्रिय जुड़ाव झलका। यह कार्यक्रम डीजे हल्ली के पूर्व ब्लॉक अध्यक्ष श्री जोशुआ के नेतृत्व में आयोजित किया गया था, जिसमें स्थानीय कांग्रेस नेताओं, पार्टी कार्यकर्ताओं और निवासियों ने हिस्सा लिया। सेलिब्रेशन का मुख्य आकर्षण एक बड़ा जन्मदिन का केक काटना था, जिसके बाद सम्मान और स्नेह के प्रतीक के रूप में फूलों की वर्षा की गई। इस मौके पर उपस्थित लोगों ने विधायक श्री ए.सी. श्रीनिवास के अच्छे स्वास्थ्य, लंबी उम्र और पुलिकेशी नगर के विकास के लिए उनकी लगातार सेवा के लिए दिल से शुभकामनाएं और प्रार्थना ಶುಭ ಸಂಜೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವೆಲ್ಲ ನನ್ನ MLA ಮಾಡಿದ್ರಿ, ಅತಿ ಹೆಚ್ಚು ಓಟ್ಗಳಿಂದ ಗೆಲ್ಲಿಸಿ ನೀವೇ 2 ವರ್ಷ ಆಗಿದೆ. ನಾವು ಅನೇಕ ಈ ಭಾಗದಲ್ಲಿ ನೀರು ಸಮಸ್ಯೆ, ರಸ್ತೆ ಸಮಸ್ಯೆ ಅನೇಕ ಮಾಡಿದ್ದೀವಿ. ನಾಳೆ ನನ್ನ ಹುಟ್ಟಿದ ದಿನಾಂಕ. ಇವರೆಲ್ಲ ನಮ್ಮ ಜೋಶು, ನಮ್ಮ ರಿಜ್ವಾನ್ ಭಾಯಿ ಈ ಭಾಗದಲ್ಲಿ ಯಾರೆಲ್ಲ ಬತಾಶು, ಇಮ್ರಾನು, ಸೈಯದು ಎಲ್ಲ ಮುಖಂಡರೆಲ್ಲ ಸೇರಿ ಬರ್ತ್ಡೇ ಮಾಡಬೇಕು ಅಂತ ನನಗೆ ಕರೆದ್ರು. ನಾನು ಬರೋದಿಲ್ಲ, ಹಾಕ್ಸ್ಕೊಳಕ್ ಬರೋದಿಲ್ಲ ಅಂದೆ ಅಲ್ವಾ. ಏನ್ ಮಾಡ್ತೀವಿ, ಬಡವರು ಸಹಾಯ ಮಾಡ್ತೀವಿ ಅಂದಿದ್ದಕ್ಕೆ ನಾನು ಬರ್ತೀನಿ. ಈ ತುರಾಯಿಗೆಲ್ಲ ಬಂದಿಲ್ಲ, ಅವ್ರು ಆಗ್ತಾ ಇದ್ದಾರೆ ಅಷ್ಟೇ. ಇದಕ್ಕೆಲ್ಲ ನನಗೆ ಈ ಮೇಲೆ ಹಾಕ್ತಿರೋ ತೃಪ್ತಿ ಆಗಿಲ್ಲ. ನಿಮ್ಗೆ ಹಾಕಿದ್ರೆ ನನ್ಗೆ ತೃಪ್ತಿ. ನಿಮ್ಮ ಹೊಟ್ಟೆಗೆ ಬೀಳ್ಬೇಕು. ಈಗ ನನ್ನ ಮೇಲೆ ಬಿದ್ದಲ್ಲ, ಹಾಗೆ ನಿಮಗೆ ಬಿಟ್ಟರೆ ನನ್ಗೆ ತೃಪ್ತಿ ಅಲ್ವಾ. ಹ್ಯಾಪಿ. ಇವ್ರೇನೋ ನಮ್ಮ ಸ್ನೇಹಿತರು ಅವ್ರಿಗೆ ಏನ್ ಮಾಡಿದ್ರು, ನಮ್ಮ ಮೇಲೆ ಪ್ರೀತಿಗ ಮೇಲೆ ಸುರಿತಾ ಇದ್ದಾರೆ. ಆ ಹೂವು ನಿಮ್ಮ ಮೇಲೆ ಸುರಿದ್ರೆ ನೋಡಪ್ಪ ನನಗೆ ಹ್ಯಾಪಿ. ಯಾರ ಮೇಲೆ ಸುರಿಬೇಕು? ಏನ್ ಸುರಿಬೇಕು? ಹೂವು ಅಂದ್ರೆ ಅಭಿವೃದ್ಧಿ. ನಿಮಗೆ ಅಭಿವೃದ್ಧಿ ಹೂವು ಅಲ್ಲ, ನೀರು, ರಸ್ತೆ, ಚರಂಡಿ, ಕೆಲಸ, ಉದ್ಯೋಗ, ಎಜುಕೇಶನ್, ಹಾಸ್ಪಿಟಲ್, ಇಷ್ಟು ಬೇಕು ಅಲ್ವಾ? ಕರೆಕ್ಟ್ ತಾನೆ? ಆವಾಗ ನನಗೆ ತೃಪ್ತಿ. ಅವರ ಖುಷಿ ಪಾಪ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ತೃಪ್ತಿ ಪಡಿಸಿದರೆ, ಆದ್ರೂ ನಾನು ತೃಪ್ತಿ ಆಗಿಲ್ಲ. ಯಾವಾಗ ತೃಪ್ತಿ ಆಗೋದು? ನಿಮ್ಗೆಲ್ಲ ಕೆಲಸ ಆದ್ರೆ ಅಲ್ವಾ. ಅದರಿಂದ ನಿಮ್ಗೆ ನೋಡಕ್ಕೆ ಒಂದು ಅವಕಾಶ. ನಿಮ್ಗೇನೋ ನಮ್ಮ ಹುಡುಗರಿಗೆ ಏನೇನು ಮಾಡಿದ್ರಪ್ಪ ಈಗ ಅವ್ರಿಗೆಲ್ಲ ಬಿರಿಯಾನಿ, ಸ್ಯಾರಿ, ಆಮೇಲೆ ಎಲ್ಲ ಕೊಡ್ಬೇಕು ಹೋಗ್ತಾರೆ ಎಲ್ಲರೂ. ನೀವು ಒಬ್ಬರು ಕೊಟ್ಟಿಲ್ಲ ಅಂದ್ರೆ ನನ್ನೇ ಬೈಯೋದವರು. ನಿಮ್ಮನ್ನೆಲ್ಲ ಬೈಯೋದು ಅಲ್ವಾ. ಪ್ರತಿಯೊಬ್ಬರಿಗೂ ಲಡ್ಡು, ಊಟ, ಸಾರಿ ಕೊಡಿ. ಅವ್ರು ಯಾರನ್ನ ಕೊಟ್ಟಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ನಾನು ಕೊಡ್ತೀನಿ.
ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ನಾಯಕರ ಹುಟ್ಟುಹಬ್ಬ. ನನ್ನ ನಾಯಕರು ಸುಮಾರು 2 ವರ್ಷದಿಂದ ಅವ್ರ ಹಿಂದೆ ಲೀಡರ್ಶಿಪ್ ಮಾಡಿದ್ದೀನಿ. ಇವಾಗ 3ನೇ ವರ್ಷ ಆಗಿದೆ. ನನ್ನ ಭಾಳ ವಿಷಯ ಏನಂದರೆ, ನಮ್ಮ ನಾಯಕರು ಪ್ರತಿಯೊಂದು ಲೀಡರ್ಗಳನ್ನು ಗ್ರೌಂಡ್ ಲೆವೆಲಿಂದ ಬೆಳೆಸ್ತಾರೆ. ಬರೀ ಹುಟ್ಟುಹಬ್ಬ ಕೇಕ್ ಕಟ್ ಮಾಡಿಬಿಟ್ಟು ಹೋಗ್ಬಿಡು ಅಂತ ಹೇಳೋದಿಲ್ಲ ನಮ್ಮ ನಾಯಕರು. ಬಡವರಿಗೆ ಏನು ಮಾಡ್ತೀಯಾ, ಬಡವರಿಗೆ ಏನೇನು ಸಹಾಯ ಮಾಡ್ತಾ ಇದೆಯಾ, ಅದು ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡು ಅಂತ ಹೇಳ್ತಾರೆ. ನನಗೆ ಭಾಳ ಖುಷಿ ಇದೆ. ಮೊನ್ನೆ AC ಶ್ರೀನಿವಾಸ್ ಸಾಹೇಬರ ಹುಟ್ಟುಹಬ್ಬವನ್ನ ನಮ್ಮ ಅರುಣಾ ಆಸಿಫ್ ಅಲಿ ವಾರ್ಡಲ್ಲಿ ಸುಮಾರು ಜನಗಳಿಗೆ ಅನ್ನದಾನ ಮುಖಾಂತರ ಮತ್ತು ಬಡವರಿಗೆ ಸ್ಯಾರಿ ಕೊಡೋ ಮುಖಾಂತರ ಈ ಹಬ್ಬವನ್ನ ನಾನು ಆಚರಣೆ ಮಾಡ್ತಾ ಇದ್ದೀನಿ. ನನ್ನ ನಾಯಕರಿಗೆ ನಂದು ಅದೊಂದು ಕೊಡುಗೆ. ನಂದು ಅವ್ರು ಏನೇ ಮಾಡೋ ಹುಟ್ಟುಹಬ್ಬ ಅವ್ರಿಗೆ ಆಚರಣೆ ಮಾಡೋಕ್ಕೆ ಆಸೆ ಇಲ್ಲ. ಆದ್ರೂ ನಾವು ರಿಕ್ವೆಸ್ಟ್ ಮಾಡಿ, ಅಣ್ಣ ನೀವು ಬಂದರೆ ನಮ್ಮ ಜನಗಳಿಗೆ ಈ ಥರ ಸಹಾಯ ಆಗುತ್ತೆ ಅಂದಮೇಲೆ ಇಡೀ ವಾರ್ಡಲ್ಲಿ, ಇಡೀ ಕ್ಷೇತ್ರದಲ್ಲಿ ಇವತ್ತು ಒಂದಿನ ಮುಂಚೆ ಆಚರಣೆ ಆಗ್ತಾ ಇದೆ. ಆಕ್ಚುಲಿ ಅವ್ರದ್ದು ಹುಟ್ಟಿದಬ್ಬ ನಾಳೆ ಇರೋದ್ರಿಂದ ಇವತ್ತು ಮಧ್ಯಾಹ್ನನೇ ಆಚರಣೆಗಳು ಅದ್ದೂರಿಯಾಗಿ ಆಗ್ತಾ ಇದೆ. ಇನ್ನು ನಾಳೆನೂ ಆಗ್ತಾ ಇದೆ. ಸಾವಿರಾರು ಜನಗಳಿಗೆ ಊಟ ಮತ್ತು ಸ್ಯಾರಿ, ಬ್ಲಾಂಕೆಟ್ಸ್ ಕೊಡೋದು ಮುಖಾಂತರ ಜನಪ್ರಿಯ ಶಾಸಕರು AC ಶ್ರೀನಿವಾಸ್ ಸಾಹೇಬರು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್, ನಾವು ಸುಮಾರು ಒಂದು 1000-1500 ಮೇಲೆ ನಮ್ಮ ವಾರ್ಡಲ್ಲಿ ಸರ್ವ್ ಮಾಡ್ತೀವಿ. ಆ ಥರ ಎಲ್ಲ ಕಡೆ ಜಂಕ್ಷನ್ಗಳಲ್ಲಿ ಯಾವ್ಯಾವುದಂತ ಎಲ್ಲ ಲೀಡರ್ಗಳು ಅವರವ್ರ ಶಕ್ತಿ ಪರವಾಗಿ ಕೊಡ್ತಾ ಇದ್ದಾರೆ. ನಾನು 1000 ಜನಕ್ಕೆ ಊಟ ಹಾಕ್ಸಿ 1000 ಜನಕ್ಕೆ ಸ್ಯಾರಿಗಳು ಕೊಡ್ತಾ ಇದ್ದೀನಿ ಸರ್. ನಾವು ಹಾಗೆ ಆಕಾಂಕ್ಷೆ ಆಗಿದ್ದೀವಿ. ಕ್ಯಾಟಗರಿ ಬಂದಿದೆ, SC ಲೇಡಿ ಅಂತ ಹೇಳಿದ್ದಾರೆ. ಮನೆ AC ಶ್ರೀನಿವಾಸ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ. ಅದು ಫೈನಲ್ ಆಗೋ ಟೈಮಲ್ಲಿ ಶಾಸಕರು ಯಾರನ್ನ ಅಭ್ಯರ್ಥಿಯಾಗಿ ತೋರಿಸ್ತಾರೋ ಅವರಿಂದ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್. ಲೇಡಿ ಆದ್ರೆ ನನ್ನ ತಂಗಿ ಇದ್ದಾಳೆ, ನನ್ಗೆ ಅವಕಾಶ ಒಂದು ಚಾನ್ಸಸ್ ಇದೆ. ನನ್ನ ತಂಗಿಗೆ ನಿಲ್ಲಿಸ್ಬೇಕು ಅಂತ ನನ್ನ ಭಾವನೆ ಇದೆ. ಅದಕ್ಕೆ AC ಶ್ರೀನಿವಾಸ್ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನನಗೆ ಬರೋ ಟಿಕೆಟ್ ನನ್ನ ತಂಗಿಗೆ ಕೊಡ್ಸಿದ್ರೆ ನಾನು ಈ ವಾರ್ಡಲ್ಲಿ ಗೆದ್ಕೊಂಡ್ ಬರ್ತೀನಿ ಅಂತ ಒಂದು ವಿಶ್ವಾಸ ಇದೆ ಸರ್. ಈ ಕ್ಷೇತ್ರ ಬಹಳ ಹಿಂದುಳಿದ ಕ್ಷೇತ್ರ, ಬಡವರಿರೋ ಕ್ಷೇತ್ರ. ಇಂತಂಗ 2 MLAಗಳು ಏನು ಮಾಡಿಲ್ವೋ ಅದನ್ನ AC ಶ್ರೀನಿವಾಸ್ ಸರ್ ಮಾಡಿದ್ದಾರೆ. 2 ವರ್ಷ ಆಗಿ 3ನೇ ವರ್ಷ ಆಗ್ತಾ ಇದೆ. ಅಭಿವೃದ್ಧಿ ನೋಡಿ, ಬರೀ ಸ್ಯಾನಿಟರಿ ರೋಡು, CC ರೋಡು, ಹಾಸ್ಪಿಟಿಂಗು, ಬೋರ್ವೆಲ್ಸ್ಗಳು, ವೈಟ್ ಟಾಪಿಂಗು, GLR ಅವ್ರ ತರ MLA ಯಾರು ನಾವು ನೋಡಿಲ್ಲ. ಈ ತರ ಫಾಸ್ಟ್ ಆಗಿ ಇಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸಾಹೇಬರು ಇನ್ನೂ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರ ಮಾಡಿ ಇದಕ್ಕೊಂದು ಯಶಸ್ವಿಯಾಗಿ ಕ್ಷೇತ್ರ ಆಗಿ ಹೆಸರು ಕೊಡಿಸ್ತಾರೆ ಅಂತ ನನ್ಗೆ ಭರವಸೆ ಇದೆ. ಬಹಳ ತೃಪ್ತಿ ಇದೆ. ಈ ತರ MLA ನಾನು ಯಾವತ್ತೂ ನೋಡಿಲ್ಲ. ಅವ್ರ ಮೇಲೆ ಅವ್ರ ಹಿಂದೆ ಇರೋಕ್ಕೆ ನನಗೆ ಬಹಳ ಹೆಮ್ಮೆ.